ಈಗ ಸರ್ಕಾರಿ ನ್ಯಾಯಾಲಯದಲ್ಲಿ ಸಿನಿಮಾ ಮಾಡಿದಿರ ನೀವು ಕೂಡ ಸರ್ಕಾರದಲ್ಲಿ ಇರೋರೆ. ಸೊ ಸರ್ಕಾರದ ಒಂದಷ್ಟು ವಿಚಾರಗಳನ್ನ ಅಲ್ಲಿ ತೋರಿಸ್ಬೇಕಾಗುತ್ತೆ. ಅಫ್ಕೋರ್ಸ್ ಜನಸಾಮಾನ್ಯರಿಂದ ತೊಂದರೆ ಅಂತ ಹೇಳಿದ್ರು. ಅಫ್ಕೋರ್ಸ್ ಜನಸಾಮಾನ್ಯರಿಗೂ ಸರ್ಕಾರದಿಂದ ಕೂಡ ತೊಂದರೆ ಆಗುತ್ತೆ. ಯಾಕಂದ್ರೆ ಕಲ್ತಿ ಪ್ರಾಡಕ್ಟ್ ಸಿಗೋದು ಅದು ಇದು. ಸೊ ಹೇಗೆ ಅದನ್ನ ವ್ಯಕ್ತಪಡಿಸಿದೀರಾ ಅಂತ ನೀವು ಸರ್ಕಾರದವ್ರಿಗೆ ಕೆಲವೊಂದು ಜವಾಬ್ದಾರಿಗಳಿರುತ್ತೆ. ನೀವೆಲ್ಲವೂ ಹೇಳೋದಕ್ಕಾಗಲ್ಲ, ನಿಮ್ ಪಾತ್ರ ಮುಖ್ಯನಾ? ಇಲ್ಲ, ನೀವು ಒಂದು ಸರಿ ಇರೋದನ್ನ ಸರಿ ಅಂತ ಹೇಳೋದಕ್ಕೆ, ತಪ್ಪು ಅಂತ ಹೇಳೋದಕ್ಕೆ ಐ ಥಿಂಕ್ ಇರ್ತಕ್ಕಂಥ ಸ್ಥಾನಗಳಲ್ಲಿ ಯಾವುದೇ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಜನಪ್ರತಿನಿಧಿ ಆಗಿರ್ಬೋದು, ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ, ತಪ್ಪನ್ನ ಒಪ್ಕೊಂಡು ಹೋಗ್ತೀವಿ ಅನ್ನೋದು ದೊಡ್ಡತನ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಇದರಲ್ಲಿ ಸರ್ಕಾರದ ವಿರುದ್ಧ ಅಥವಾ ಕಾರ್ಯಕ್ರಮದ ವಿರುದ್ಧ ಅಂತ ಅಲ್ಲ, ಆದ್ರೆ ಹೇಗೆ ಇದನ್ನ ಸರಿಪಡಿಸ್ಕೊಂಡು ಹೋಗ್ಬೋದು ಮತ್ತೆ ಏನೇನ್ ತೊಂದರೆಗಳನ್ನ ಇದಾವೆ ಇದನ್ನ ಈ ಚಿತ್ರದ ಮುಖೇನ ಒಂದು ಸರಿಯಾದಂತ ಹಾದಿಗೆ ತರೋದಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಜನಪ್ರತಿನಿಧಿಯಾಗಿ ನಾವು ಕೂಡ ಮಾಡ್ತಕ್ಕಂಥದ್ದು ಅದೇ ಕೆಲಸ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದ್ರೆ ಜನ ನಮಗೆ ಪ್ರಶ್ನೆ ಹಾಕಿ ಕೊಡ್ತಾರೋ ಉತ್ತರನು ಕೂಡ ಅವರೇ ಕೊಡೋರು. ಹಾಗಾಗಿ ಇಲ್ಲೂ ಕೂಡ ಅದೇ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಿ ಒಂದು ಪ್ರಶ್ನೆಗಳನ್ನ ಜನ ಹಾಕಿದ್ದಾರೆ, ಈ ತರ ಸಮಸ್ಯೆಗಳು ಇದಾವೆ ಅಂತ ಹೇಳಿ. ಅದನ್ನ ಈ ಚಿತ್ರದ ಕಥೆ ಮುಖೇನ ಮತ್ತು ಸಮಸ್ಯೆಗಳನ್ನ ಈ ರೀತಿಯಲ್ಲಿ ಬಗೆಹರಿಸ್ಕೋಬಹುದು ಅನ್ನೋ ಮುಖೇನ ಅದನ್ನ ಪ್ರಯತ್ನ ಚಿತ್ರತಂಡ ಮಾಡಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗಾಗಿ ಐ ಥಿಂಕ್ ಎಲ್ರು ಕೂಡ ಒಂದ್ ಕಡೆಗೆ ತಪ್ಪು ಇದೆ, ಸರಿನೂ ಇದೆ, ಸರಿಪಡಿಸ್ಕೊಳ್ಳೋದಕ್ಕೆ ಮಾರ್ಗಗಳಿದಾವೆ. ಚಿತ್ರರಂಗ ಅದು ಸಿನಿಮಾ ಮೀಡಿಯಾ ಏನಿದೆ, ಇಟ್ಸ್ ಎ ವೆರಿ ಪವರ್ಫುಲ್ ಮೀಡಿಯಾ ನಮ್ಮ ಸಮಾಜವನ್ನ ತಿದ್ದಿ ಹೇಳೋದಕ್ಕೆ ಮತ್ತು ಸಮಾಜದಿಂದ ಪ್ರೇರಣೆ ತಗೊಂಡು ಕೂಡ ಚಿತ್ರರಂಗ ನಡೀತಾ ಇರೋದ್ರಿಂದ ಸಮಾಜಗಳಿಗೆ ಉತ್ತರ ಕೊಡೋದು ಮತ್ತು ಸಮಾಜಗಳಿಂದ ಪ್ರೇರಣೆ ತಗೊಳ್ಳೋದು ಎರಡು ಕೂಡ ಹುಟ್ಟದಾಗಿಂದ ಚಿನ್ನಸ್ಪೂನು ಸಿಎಂ ಅವ್ರ ಮಗ. ಸೊ ಯಾವತ್ತಾದ್ರೂ ಸರ್ಕಾರಿ ನ್ಯಾಯಾಲಯಗಳಲ್ಲಿ ಸಿಗುವ ಅಕ್ಕಿ ಟೇಸ್ಟ್ ನೋಡಿದ್ರ? ನೋಡಕ್ಕಿನ್ನು ಇವಾಗ ನಾವೆಲ್ಲರೂ ಕೂಡ ಬಂಗಾರಪ್ಪನವರು, ನಮ್ಮ ಅಪ್ಪವರು, ತಂದೆಯವರು ಮುಖ್ಯಮಂತ್ರಿ ಆಗಿದ್ರು ಕೂಡ ನಾವು ಬಂದಿದ್ದ ಮೂಲ ಒಬ್ಬ ರೈತನ ಮೊಮ್ಮಕ್ಕಳು. ನಮ್ಮ ಅಪ್ಪರು ಒಬ್ಬರು ವಕೀಲರಾಗಿದ್ದಾಗಲೂ ಕೂಡ ನಾವು ಅವ್ರು ಕೊಡೋ ₹100 ನಮ್ಮಮ್ಮ ಮನೆ ನಡೆಸ್ತಾ ಇದ್ರು. ಹಾಗಾಗಿ ಆಗಿಂದನೂ ಕೂಡ ಕಷ್ಟ ಸುಖಗಳನ್ನ ನೋಡ್ಕೊಂಡ್ ಬಂದಿರ್ತಕ್ಕಂಥ ಕುಟುಂಬ. ಮುಖ್ಯಮಂತ್ರಿಗಳಾದ ತಕ್ಷಣಕ್ಕೆ ಅವ್ರು ಯಾರು ಕೂಡ ದೊಡ್ಡವರಾಗ್ಬೇಕು, ದೊಡ್ಡತನನ್ನ ಇಟ್ಕೊಂಡ್ಬಿಟ್ಟು ನಾವ್ ಹೀಗೆ ಇದ್ವಿ ಅಂತಕ್ಕಂಥ ಭಾವನೆಯಲ್ಲಿ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಖ್ಯಮಂತ್ರಿಗಳಾಗಿ ಅವ್ರವ್ರ ಶ್ರಮ ಪಟ್ಟು ಅವ್ರಾಗಿರ್ತಾರೆ. ಮನೆ ಮಂದಿ ಎಲ್ಲ ಮುಖ್ಯಮಂತ್ರಿಗಳಾಗತಕ್ಕಂಥ ಅವಶ್ಯಕತೆಗಳು ಇರೋದಿಲ್ಲ. ಹಾಗಾಗಿ ಒಂದು ಅವಕಾಶ ಸಿಕ್ಕಿರ್ತದೆ ಮುಖ್ಯಮಂತ್ರಿಗಳಾಗಿ, ಮಕ್ಕಳಾಗಿ ಕೆಲವು ಕೆಲವು ಆಶೀರ್ವಾದಗಳು ಸಿಕ್ಕಿರ್ತವೆ. ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅದು ಸಿಕ್ಕಿರುತ್ತೆ. ಕಲಾವಿದರ ಮಕ್ಕಳು, ರಾಜ್ಕುಮಾರ್ ಅವ್ರ ಮಕ್ಕಳು, ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಬಂಗಾರಪ್ಪನವ್ರ ಮಕ್ಕಳು, ಹೀಗೆ ಬೇರೆ ಬೇರೆ ಇದ್ರ ಮಕ್ಕಳು ಅದನ್ನ ಒಳ್ಳೆ ರೀತಿನಲ್ಲಿ ಅದಕ್ಕೆ ಧಕ್ಕೆ ತರದೇ ಇರ್ತಕ್ಕಂಥದ್ರಲ್ಲಿ, ಅದಕ್ಕೆ ಎಲ್ಲೂ ಕೂಡ ಮಸಿ ಬೆಳೆದೇ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡು ಹೋಗೋದೇ ನಮ್ ಕರ್ತವ್ಯ ಅಂತ ಹೇಳಿ ಭಾವಿಸ್ತೀವಿ. ಅದು ನಮ್ಮ ಆಸ್ತಿ ಅಂತ ಹೇಳಿ ನಾವು ಇಟ್ಕೊಳ್ಳೋದಕ್ಕಿಂತ ಅವ್ರು ಮಾಡಿರೋ ಆಸ್ತಿ ಅದು, ಅದನ್ನ ಉಳಿಸ್ಕೊಂಡು ಹೋಗೋದು ಮತ್ತು ಸಮಾಜ ಕೊಟ್ಟಿರ್ತಕ್ಕಂಥ ಬಳುವಳಿ ಅದು ನಮ್ಮ ಸ್ವಂತಕ್ಕೆ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಾನು ಭಾವಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.